ರಫೇಲ್ ಹೊಡೆದು ಹಾಕ್ಬಿಟ್ವಿ ಅಂಥೇಳಿ ಪಾಕಿಸ್ತಾನ ಮಾತಾಡ್ತಾನೇ ಇತ್ತು. ಭಾರತ ರಫೇಲ್ ತೊಗೊಂಡಿರೋದು ಗೊತ್ತೇ ಇದೆ. ಸೊ ಈ ರಫೇಲನ್ನು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೇ ಹೊಡೆದು ಹಾಕಿದ್ದೀವಿ ಅಂಥೇಳಿ ಪಾಕಿಸ್ತಾನ ಹೇಳ್ಕೊಳ್ತಾ ಇತ್ತು. ಚೀನಾ ಕೂಡ ಇದ್ರ ಬಗ್ಗೆ ಬೀಗ್ತಾ ಇತ್ತು, ಪಾಕಿಸ್ತಾನ ಹೊಡೆದ್ರೇನು ನಾನು ಹೊಡೆದ್ರೇನು ಅಂತ. ಯುದ್ಧದಲ್ಲಿ ಈ ಪಾಕಿಸ್ತಾನದ ಕ್ಷಿಪಣಿ ಹೊಡೆದಿದ್ದು ರಫೇಲ್ಗೆ ಅಲ್ಲವೇ ಅಲ್ಲ. ಈ ಪಾಕಿಸ್ತಾನದ ಕ್ಷಿಪಣಿ ರಫೇಲ್ಗೆ ಹೊಡೆದೇ ಇಲ್ಲ ಅಂತ AI ಆಧಾರಿತ ಬಾಲಕ್ ಅದು ಹೊಡೆದಿರೋದು. ರಫೇಲ್ ಬಾಲಕ್ ಹೊಡೆದ್ರು ಅದೇ ಅಲ್ವೇನ್ರಿ ಅಂತ ಹೇಳಿದ್ರೆ ನೋ. ಈ ರಫೇಲ್ ಬಾಲ ಇದೆಯಲ್ಲ ನೋಡಿ, ಈ ಥರ ಇರುತ್ತದು. ಇಲ್ಲಿ ಬಂತಲ್ಲ ನಿಮಗೆ ಡಿಕಾಯ್ ಸಿಸ್ಟಮ್ ಅಂತ ಹೇಳಿ, ಇದು ನಿಮಗಿಲ್ಲಿ ಒಂದು ಬಾಲ ಥರ ಕಾಣಿಸ್ತಾ ಇದೆಯಲ್ಲ, ಇದು ಆಪ್ಟಿಕಲ್ ಫೈಬರಿಂದ ಮಾಡಿರ್ತಕ್ಕಂಥ ಒಂದು ಬಾಲ, AI ಆಧಾರಿತ ಬಾಲ. ಇದು ಆಪರೇಷನ್ ಸಿಂಧೂರದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ರಫೇಲ್ಗಿರ್ತಕ್ಕಂಥ ಡಿಕಾಯ್ ಸಿಸ್ಟಮ್ನ ಬಾಲ. ಇದು ಯುದ್ಧ ವಿಮಾನದ ರಕ್ಷಣೆಗೆ ಅಂತಲೇ ಇರ್ತಕ್ಕಂತಹ ವಿಶೇಷ ಡಿಕಾಯ್ ಸಿಸ್ಟಮ್. ಇದು ಬಾಲವನ್ನು ಹೊಡೆದುಬಿಟ್ಟು ಇಲ್ಲ ವಿಮಾನವನ್ನೇ ಹೊಡೆದು ಹಾಕ್ಬಿಟ್ವಿ ನಾವು ಅಂಥೇಳಿ ಪಾಕಿಸ್ತಾನ ಹೇಳ್ಕೊಳ್ತಾ ಇತ್ತು. ಆಪರೇಷನ್ ಸಿಂಧೂರದ ವೇಳೆಯಲ್ಲಿ ಎಕ್ಸ್ ಗಾರ್ಡನ್ನು ಹೊಡೆದು ಹಾಕಿತ್ತು ಪಾಕಿಸ್ತಾನ. ಡೆಸಾಲ್ಟ್ ಏವಿಯೇಷನ್ ಮುಖ್ಯಸ್ಥರಿಂದಾನೇ ಇದರ ಬಗ್ಗೆ ಸ್ಪಷ್ಟನೆ ಹೊರಬಿದ್ದಿದೆ. ಏನು ರಫೇಲ್ನ ಎಕ್ಸ್ ಗಾರ್ಡ್ ಅಂತ ಹೇಳಿದ್ರೆ ನೋಡಿ, ರಫೇಲ್ ಯುದ್ಧ ವಿಮಾನದ ಎಕ್ಸ್ ಗಾರ್ಡ್ ಒಂದು ಅತ್ಯಾಧುನಿಕ AI ಆಧಾರಿತ ಫೈಬರ್ ಆಪ್ಟಿಕಲ್ ಬಾಲದ ರೀತಿ ಕಾಣಿಸುತ್ತೆ ನಿಮಗಿದು. ನಿಮಗೆ ಟಾರ್ಗೆಟ್ ಮಾಡಿದಾಗ ಆ್ಯಸ್ ಇಫ್ ನಾವು ವಿಮಾನವನ್ನೇ ಟಾರ್ಗೆಟ್ ಮಾಡಿದ್ದೀವಿ ಅಂತೇಳಿ ಅವ್ರು ಹೊಡಿತಾರಲ್ಲ, ಹೊಡೆದಾಗಿ ಬಾಲಕ್ಕೆ ಪೆಟ್ಟು ಬೀಳುತ್ತೆ. ಬಾಲಕ್ಕೆ ಪೆಟ್ಟು ಬಿದ್ದ ತಕ್ಷಣ ಇದನ್ನೆಲ್ಲ ಹೊಡೆದು ಹಾಕ್ಬಿಟ್ಟಿದ್ದೀವಿ, ಉರುಳಿಸ್ಬಿಟ್ಟಿದ್ದೀವಿ ನಾವು ಇದನ್ನು ಅಂಥೇಳಿ ಒಂದು ಫೀಲ್ ಅವ್ರಿಗೆ ಬರುತ್ತೆ. ವಾಸ್ತವದಲ್ಲಿ ಒಂದು ಅಟೆನ್ಷನ್ ಡೈವರ್ಷನ್ ರೀತಿ ಇದು ಕೆಲಸ ಮಾಡುತ್ತೆ. ಆ್ಯಸ್ ಇಫ್ ಇದೇ ಯುದ್ಧ ವಿಮಾನವೇನೋ ಅನ್ನೋ ಒಂದು ಫೀಲನ್ನು ಈ ಬಾಲ ಕೊಡುತ್ತೆ. ಆಪ್ಟಿಕಲ್ ಬಾಲದ ರೀತಿಯ ಡಿಕಾಯ್ ಸಿಸ್ಟಮ್ ಇದು. ಈ ಬಾಲಕ್ಕೇ ಡಿಕಾಯ್ ಸಿಸ್ಟಮ್ ಅಂತ ಕರೀತಾರೆ. ಇದು ಯುದ್ಧ ವಿಮಾನದ ಎಲೆಕ್ಟ್ರಾನಿಕ್ ಯುದ್ಧ ಯಂತ್ರದ ಒಂದು ಭಾಗವಾಗಿರುತ್ತೆ. ಎಕ್ಸ್ ಗಾರ್ಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಸೇರಿ ಶತ್ರು ನಾಶಕ್ಕೆ ಸಿದ್ಧಪಡಿಸಿದಂಥ ಯಂತ್ರ. ಶತ್ರುಗಳ ವಾಯುರಕ್ಷಣೆ ವ್ಯವಸ್ಥೆ ಕ್ಷಿಪಣಿ ದಿಕ್ಕು ತಪ್ಪಿಸುತ್ತೆ. ನೀವೊಂದು ಕ್ಷಿಪಣಿ ಇದಕ್ಕೆ ಅದನ್ನು ರೆಡಿ ಮಾಡಿಬಿಡ್ತಾರೆ. ನೋಡಪ್ಪ ಇದು ನಿನ್ನ ಟಾರ್ಗೆಟ್ ಅಂತ ಹೇಳಿ ಒಂದು ಕ್ಷಿಪಣಿಗೆ ಫಿಕ್ಸ್ ಮಾಡಿಬಿಡ್ತಾರೆ, ನಿನ್ನ ಟಾರ್ಗೆಟ್ ಫಿಕ್ಸ್ ಮಾಡಿಬಿಡ್ತಾರೆ. ಟಾರ್ಗೆಟ್ ಫಿಕ್ಸ್ ಮಾಡಿಬಿಟ್ಟಾಗ ಆ ಕ್ಷಿಪಣಿ ಇದನ್ನು ಬೆನ್ನಟ್ಕೊಂಡು ಬರುತ್ತೆ. ಬೆನ್ನಟ್ಕೊಂಡು ಬಂದಾಗ ಇದೇ ಯುದ್ಧ ವಿಮಾನದ ಬಾಲ ಹಿಂದೆ ಕಾಣಿಸ್ಕೊಳ್ಳುತ್ತಲ್ಲ, ಅದು ಒಂದು ಟಾರ್ಗೆಟ್ ರೂಪದಲ್ಲಿ ಅದಕ್ಕೆ ಅದು ಹೊಡೆಯಬಹುದು. ಅದು ಹೊಡೆದಾಗ ರಫೇಲ್ ಯುದ್ಧ ವಿಮಾನವನ್ನೇ ಉರುಳಿಸ್ಬಿಟ್ಟೆ ಅಂತ ಹೇಳಿ ಅವ್ರು ಅಂದುಕೊಂಡಿರ್ತಾರೆ. ಅದರ ವಾಸ್ತವದಲ್ಲಿ ಯುದ್ಧ ವಿಮಾನ ಸೇಫ್ ಆಗಿರುತ್ತೆ, ಈ ಬಾಲ ಮಾತ್ರ ಸುಟ್ಟೋಗಿರುತ್ತೆ. ಸೊ ಕ್ಷಿಪಣಿಯ ದಿಕ್ಕು ತಪ್ಪಿಸುವಂಥ ಒಂದು ಸ್ಟ್ರಾಟಜಿ ಇದು. ಶತ್ರುಗಳ ಅತ್ಯಾಧುನಿಕ ರಡಾರ್ ಮತ್ತು ಕ್ಷಿಪಣಿಗಳನ್ನು ನಾಶಪಡಿಸೋದಕ್ಕೆ ಅಭಿವೃದ್ಧಿಪಡಿಸಿರೋದು ಇದು. ಎಕ್ಸ್ ಗಾರ್ಡ್ ಕಡಿಮೆ ತೂಕವನ್ನು ಹೊಂದಿರುತ್ತೆ, ಯಾವಾಗ ಬೇಕಾದರೂ ಬಳಸಬಹುದು. ರಫೇಲ್ನ ಎಕ್ಸ್ ಗಾರ್ಡ್ ಸುಮಾರು 30 kg ತೂಕ ಹೊಂದಿರುತ್ತೆ. 100 ಮೀಟರ್ ಉದ್ದದ ಫೈಬರ್ ಆಪ್ಟಿಕಲ್ ವೈರ್ ಮೂಲಕ ವಿಮಾನದ ಹಿಂದೆ ಇರುತ್ತೆ. 100 ಮೀಟರ್ ಅಂದರೆ ವಿಮಾನದಿಂದ 100 ಮೀಟರ್ ದೂರದಲ್ಲಿ. ಇವರೇನು ಮಾಡ್ತಾರೆ, ಆ ಬಾಲ ಇರುತ್ತಲ್ಲ 100 ಮೀಟರ್ ದೂರ, ಅಲ್ಲಿ ಟಾರ್ಗೆಟ್ ಮಾಡಿರ್ತಾರೆ ಅಂತ ಹೇಳ್ತಾ ಇರೋದು. ಇದು 500 ವ್ಯಾಟ್ನ 360 ಡಿಗ್ರಿ ಜಾಮಿಂಗ್ ಸಿಗ್ನಲನ್ನು ಸೃಷ್ಟಿ ಮಾಡುತ್ತೆ. ಸಿಗ್ನಲ್ ಜಾಮರ್ ರೀತಿಯಲ್ಲಿ ಇದು ವರ್ತನೆ ಮಾಡುತ್ತೆ, ಇದು ಕೆಲಸ ಮಾಡುತ್ತೆ ಅಂತ. ಅಂದರೆ ಒಂದು ಯಾವುದೋ ಒಂದು ಕ್ಷಿಪಣಿಗೆ ಆ ಥರ ಡೈರೆಕ್ಟ್ ಮಾಡಿ ಬಿಟ್ಟಾಗ ಆ ಜಾಮರ್ ವ್ಯವಸ್ಥೆ ಮಾಡಿದಾಗ, ಅದರ ಸಿಗ್ನಲ್ಗಳು ಕೆಲಸ ಮಾಡದೇ ಇರುವಂತೆ ಮಾಡಿದಾಗ, ಅದು ಅಲ್ಲೂ ಕೂಡ ಒಂದು ರೀತಿ ಜಾಮ್ ಆದಾಗ ಟಾರ್ಗೆಟ್ ಅದರದ್ದು ಒಂದು ಕಡೆ ವೀಕ್ ಆಗುತ್ತೆ. ಅಕಸ್ಮಾತ್ ಅದನ್ನು ದಾಟಿದ್ರೂ ಕೂಡ ಬಾಲಕ್ಕೆ ಬಿಟ್ಟು ಬೀಳ್ಬಹುದು. 100 ಮೀಟರ್ ದೂರದಲ್ಲಿರುತ್ತಲ್ಲ, ಅದು ಆ್ಯಸ್ ಇಫ್ ಇದು ವಿಮಾನನೇ ಇರಬೇಕು ಅನ್ನೋ ರೀತಿಯಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಹೋಗುತ್ತಲ್ಲ, ಆಗ ವಿಮಾನ ಸೇಫ್ ಆಗುತ್ತೆ. ಯುದ್ಧ ವಿಮಾನದ ಥರನೇ ವರ್ತನೆ ಮಾಡುತ್ತೆ ಇದು, ಆದರೆ ಇದು ಯುದ್ಧ ವಿಮಾನ ಆಗಿರಲ್ಲ, ಅದರ ಬಾಲ ಆಗಿರುತ್ತೆ.